ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ಇವತ್ತು ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ಆಗಿರೋಂಥ ವೀಡಿಯೋಸ್ನ ತೊಗೊಂಡು ಬಂದಿದ್ದೀನಿ. ನೋಡಲಿಕ್ಕೂ ಚೆಂದ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಫಸ್ಟಿಗೆ ನಾನು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ತೊಳೆದು ಸ್ವಲ್ಪ ಒಣಗಿಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಒಣಗಿದೆ. ತುಂಬ ಒಣಗದೇ ಇದ್ರೂ ಏನಾಗಲ್ಲ. ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರಿಗೆ ನಾನು ಎಲ್ಲ ಹಾಕಿದ್ದು ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪುಡಿ ಆಗಿದೆ. ನೋಡಿ, ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ತುಂಬ ಸಣ್ಣಗೆ ಮಾಡ್ಕೊಳ್ಳೋದು ಬೇಡ, ಆವಾಗ ಕಡುಬು ಚೆನ್ನಾಗಿರಲ್ಲ. ಸ್ವಲ್ಪ ದಪ್ಪಕ್ಕೆ ತರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದನ್ನು ಒಂದು ಸಲ ಜಲ್ದಿ ಮಾಡ್ಕೊಳ್ಳೋಣ. ಜಲ್ದಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ದೊಡ್ಡದು ಒಂದು ಅಕ್ಕಿ ಬರುತ್ತೆ, ಅಕ್ಕಿನ ತೆಗೆದು ಹಾಕ್ಬಿಟ್ಟು ನೋಡಿ, ಇವಾಗ ನೀವು ನೋಡ್ತಿರ್ಬೋದು. ನಾನು ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ ನೋಡಿ. ಇಷ್ಟು ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಅದರಲ್ಲೂ ನಾನ್ ವೆಜ್ಜಿಗಂತೂ ಸೂಪರಾಗಿರುತ್ತೆ. ಮಟನ್ಗೆ, ಚಿಕನ್ಗಾಗಿರ್ಬೋದು. ಇದರಲ್ಲಿ ಒಗ್ಗರಣೆ ಹಾಕಿ ಮಾಡೋದು ಕಡುಬು ತುಂಬಾ ಚೆನ್ನಾಗಿರುತ್ತೆ. ಅದು ಬರೀ ಚಟ್ನಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿ ಕಡಲೆಬೇಳೆ ಇದೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಸ್ವಲ್ಪ ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಅಲ್ಲಿ ಅಕ್ಕಿನ 4 ಪಾವಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 6 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ. ಹಾಕಿದ್ರೆ ತೆಂಗಿನಕಾಯಿ ತುರಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಕುದೀತಾ ಇದೆ. ಇವಾಗ ಅಕ್ಕಿ ತರಿನ ಹಾಕಿ ನೀಟಾಗಿ ತಿರುಗಿಸ್ಕೊಳ್ಳೋಣ. ಎಲ್ಲೂ ಕೂಡ ಗಂಟಾಗದಿರೋ ರೀತಿ ತಿರುಗಿಸ್ತಾ ಬರೋಣ. ಉರಿ ಕಮ್ಮಿ ಮಾಡಿ ಆಮೇಲೆ ರವೆನ ಹಾಕ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ, ಹಾಕಿ ಇವಾಗ ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಎಲ್ಲೂ ಕೂಡ ಗಂಟಾಗಬಾರ್ದು, ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ, ಮತ್ತು ತಳ ಹತ್ತಿಬಿಡುತ್ತೆ ಬೇಗ. ಸೊ ನೀಟಾಗಿ ಅದನ್ನು ತಿರ್ಗಿಸ್ಕೊಂಡ್ರೆ ಬೇಗ ತಳ ಹತ್ತಲ್ಲ. ಇವಾಗ ಇದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಟು ಇವಾಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಗ್ಯಾಸ್ ಉರಿ ಲೋ ಫ್ಲೇಮಲ್ಲೇ ಇರಲಿ. ನೋಡಿ, ಇವಾಗ ಲಿಡ್ಡನ್ನು ಓಪನ್ ಮಾಡ್ತಿದ್ದೀನಿ ನಾನು. ನೋಡಿ, ಇವಾಗ ಸ್ವಲ್ಪ ಅರಳಿದೆ ನೀಟಾಗಿ ಅಂದರೆ ತುಂಬ ಅರಳೇ ಇರೋಲ್ಲ, ಸ್ವಲ್ಪ ನೀಟಾಗಿ ಇನ್ನೂ ಅರಳಬೇಕು ಚೆನ್ನಾಗಿ, ಆ ಥರ ಇರುತ್ತೆ. ನೋಡಿ, ಒಂದು ಸಲ ತಿರುಗಿಸ್ಕೊಳ್ಳೋಣ. ತಳ ಹತ್ತಿದೆಯಾ ನೋಡಿ, ಒಂದು ಸಲ ತಿರುಗಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿದ್ದರೆ ತಳ ಹತ್ತಲ್ಲ. ನೋಡಿ, ಈ ಥರ ರೆಡಿ ಇರುತ್ತೆ. ಚೆನ್ನಾಗಿ ತಿರುಗಿಸ್ಕೊಂಡು ರೆಡಿ ಮಾಡಿ ಇಡ್ತೀನಿ. ಇನ್ನೊಂದು 5 ನಿಮಿಷ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ. ನೋಡಿ, ಇವಾಗ ಸ್ವಲ್ಪ ಆವಾಗಲೇ ನೀರು ಥರ ಇತ್ತಲ್ಲ, ಇವಾಗ ಸ್ವಲ್ಪ ಡ್ರೈ ಥರ ಆಗಿದೆ. ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಕಡುಬು ಮಾಡಲಿಕ್ಕೆ. ನೋಡಿ, ನೋಡ್ತಾ ಇರ್ಬೋದು. ಇದು ಸ್ವಲ್ಪ ತಣ್ಣಗಾಗೋಕ್ಕಿಂತನೂ ಬಿಸಿಲೇ ಕಟ್ಟಿದ್ರೆ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಕೈ ಮಾಡಿಕೊಂಡು ನಿಧಾನಕ್ಕೆ ಉಂಡೆಗಳನ್ನು ಕಟ್ಕೊಳ್ಳೋಣ. ನೋಡಿ, ಬಿಸಿ ಹೊಗೆ ಬರ್ತಾ ಇದೆ, ಅಷ್ಟು ಬಿಸಿ ಇರುತ್ತೆ. ತಟ್ಟೆಗೆ ಹಾಕ್ಕೊಂಡ್ರೆ ಬೇಗ ತಣ್ಣಗಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ತಟ್ಟೆಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ಥರ ರೆಡಿಯಾಗುತ್ತೆ. ಅದನ್ನು ನೀವು ದೊಡ್ಡದು ಉಂಡೆ ಬೇಕಾದರೂ ಮಾಡ್ಕೊಬೋದು, ಸಣ್ಣ ಉಂಡೆ ಬೇಕಾದರೂ ಮಾಡ್ಕೊಳ್ಬೋದು. ಕಡುಬಿಗೆ ಚೆನ್ನಾಗಿ ಚಿಕ್ಕದು ಉಂಡೆ ಮಾಡಿದ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಬೇಗ ಕೂಡ ಬೇಯುತ್ತೆ. ಕೆಲವರು ದೊಡ್ಡದೆಲ್ಲ ಮಾಡ್ತಾರೆ, ಬಟ್ ಅದಷ್ಟು ಚೆನ್ನಾಗಿ ಬೇಗ ಬೇಯಲ್ಲ ಅಷ್ಟೇ. ಚೆನ್ನಾಗಿರುತ್ತೆ, ಬಟ್ ಬೇಗ ಬೇಯಲ್ಲ. ನೋಡಿ, ಇವಾಗ ರೆಡಿಯಾಗಿದೆ. ಈಗ ನಾನು ಇದನ್ನು ಉಂಡೆ ಕಟ್ಟಿ ತೋರಿಸ್ತೀನಿ. ಬಿಸಿ ಇದೆ, ಸ್ವಲ್ಪ ಹಾಗೆ ಹಾರಾಕೊಂಡಿದ್ದೀನಿ ತಣ್ಣಗಾಗೋಕ್ಕೆ. ನೀರು ಕೈ ಮಾಡಿಕೊಂಡು ನಾನು ನೀರು ಕೂಡ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ನೋಡ್ತಿರ್ಬೋದು. ನಾನು ಇದರಲ್ಲಿ ಸ್ಟೀಮ್ ಮಾಡೋಕ್ಕಿಡೋದು. ನೋಡಿ, ನಾನು ಈ ಜಾಲರಿಯಲ್ಲೇ ಸ್ಟೀಮ್ ಇಟ್ಕೊಳ್ಳೋದು, ಹಾಗಾಗಿ ನಾನು ಇದನ್ನು ನೋಡಿ, ಇವಾಗ ನಾನು ನೀರು ಕೈ ಮಾಡಿಕೊಂಡು ಒಂದೊಂದೇ ಉಂಡೆಗಳನ್ನು ಸ್ವಲ್ಪ ಗಟ್ಟಿಗೆ ಕಟ್ಕೊಳ್ಳೋಣ. ನೋಡಿ, ಕಟ್ಕೊಂಡು ನೀಟಾಗಿ ಅದಕ್ಕೆ ಉಂಡೆಗಳನ್ನು ಒಂದೊಂದಾಗಿ ಇಡ್ತಾ ಬರೋಣ. ತೂತು ಜಾಲರಿ ಇಲ್ಲಾಂದರೆ ನೀವು ಇಡ್ಲಿ ಪಾತ್ರೆ ಕೂಡ ಇಟ್ಕೋಬೋದು. ನಾನು ಈ ಥರ ಮಾಡಿದ್ರೆ ಜಾಸ್ತಿ ಇಡ್ಬೋದಲ್ಲ ಅನ್ನೋದಕ್ಕೋಸ್ಕರ ಈ ಪಾತ್ರೆಲಿ ಇಡ್ತಿರೋದು ನಾನು. ನೋಡಿ, ಎಲ್ಲ ಉಂಡೆಗಳನ್ನು ನಾನು ಸಣ್ಣದಾಗಿ ಮಾಡಿ ಇಟ್ಕೊಳ್ತಿದ್ದೀನಿ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ.
ಕಡುಬು ಹಾಗೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದೇ ಥರ ಉಂಡೆಗಳೆಲ್ಲ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಉಂಡೆಗಳೆಲ್ಲ ರೆಡಿ ಆಗ್ತಾಯಿದೆ ನೋಡಿ. ಸ್ವಲ್ಪ ನೀರು ಕಾಯಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಸ್ಟೀಮ್ಗೆ. ನೋಡಿ ಇವಾಗ ಉಂಡೆಗಳೆಲ್ಲ ರೆಡಿ ಮಾಡಿ ನಾನು ಇಟ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು ಉಂಡೆಗಳೆಲ್ಲ ಕಟ್ಟಿ ನಾನು ಈ ಥರದ್ದೊಂದು ಮೇಲ್ಗಡೆ ಮುಚ್ತಾ ಇದ್ದೀನಿ. ಪ್ಲೇಟ್ ಬೇಕಾದರೂ ಮುಚ್ಕೋಬೋದು ನೀವು. ನೋಡಿ ಇವಾಗ ರೆಡಿಯಾಗಿದೆ. ಈ ಥರ ಒಂದು ಸ್ವಲ್ಪ ಈ ಥರ ಬಡಿದಾಗ ಡಬ್ ಡಬ್ ಅಂತ ಸೌಂಡ್ ಬರುತ್ತೆ. ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ 15-20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸ್ಟೀಮಲ್ಲಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ. ಸೂಪರಾಗಿ ರೆಡಿಯಾಗಿದೆ ನೋಡಿ. ನಾನು ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ಮಟನ್ ಕೈಮಾ ಜೊತೆ. ಮಟನ್ ಸಾಂಬಾರು ಕೈಮಾ ಹಾಗೆ ಫ್ರೈ ಕೂಡ. ಈ ವಿಡಿಯೋ ಎಷ್ಟಾಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.